ಆತ್ಮೀಯರೇ, ಇಲ್ಲೊಂದು ನೇಮಕಾತಿ ಅಧಿಸೂಚನೆ ಇದೆ ನೋಡ್ಬೋದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, NHM ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 2ನೇ ಮಹಡಿ, ಸ್ವಲ್ಪ ಜೂಮ್ ಮಾಡ್ತೀನಿ ನಾನು, ಕಾಣ್ತಾ ಇಲ್ಲ, ಬೀರಸಂದ್ರ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕರೆದಿರುವಂಥ ಒಂದು ನೇಮಕಾತಿ ಪ್ರಕಟಣೆ ಇದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಷಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ PM ಅಭಿಯಾನ ಕಾರ್ಯಕ್ರಮಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರ್ತದೆ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ PM ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಖಾಲಿ ಇರುವ ವೃಂದಗಳನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲು ಕೆಳಕಂಡ ಹುದ್ದೆಗಳನ್ನು ಆಹ್ವಾನಿಸಲಾಗಿದೆ. ವೈದ್ಯಾಧಿಕಾರಿ ಎನ್ನುವಂಥ ಹುದ್ದೆಗೆ ನೋಡ್ಬೋದು 14 ಪೋಸ್ಟ್ ಇದ್ದಾವೆ. ಅದಕ್ಕೆ ಪೇಮೆಂಟ್ ಬಂದುಬಿಟ್ಟು 60,000 ಇರುತ್ತೆ. ಮೀಸಲಾತಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ST 2 ಇದೆ ಪೋಸ್ಟ್ಗಳು, ಕ್ಯಾಟಗರಿ 1 ಈ ಥರ ನೋಡ್ಕೊಳ್ಳಿ ನೀವು. ಕ್ಯಾಟಗರಿ 1 ಇದೆ, ಜನರಲ್ ಮೆರಿಟ್ 6 ಇದ್ದಾವೆ, SC 2, 2B 1, 2A 1, 3A 1, 3B ಇಲ್ಲಿ ನೋಡಿ ಪೋಸ್ಟ್ ಇಲ್ಲ. ಶುಶ್ರೂಷಕರು ನೋಡ್ಬೋದು 10 ಪೋಸ್ಟ್ ಇದ್ದಾವೆ. ನರ್ಸಿಂಗ್ದವರು 14,187 ಸ್ಯಾಲ್ರಿ ಇರುತ್ತೆ. 2A 2 ಪೋಸ್ಟ್ ಇದ್ದಾವೆ, ಜನರಲ್ ಮೆರಿಟ್ 5 ಇದ್ದಾವೆ, SC 2 ಇದ್ದಾವೆ, 2B 1 ಇದೆ. ಪ್ರಯೋಗಶಾಲಾ ತಂತ್ರಜ್ಞರು ನೋಡ್ಬೋದು 10 ಪೋಸ್ಟ್ ಇದ್ದಾವೆ, 12,000 ಪೇಮೆಂಟ್ ಇರುತ್ತೆ. ಕಿರಿಯ ಆರೋಗ್ಯ ಸಹಾಯಕರು, ಹೆಲ್ತ್ ಇನ್ಸ್ಪೆಕ್ಟರ್ ಅಂತೀವಿ ನಾವು, 9 ಪೋಸ್ಟ್ ಇದ್ದಾವೆ, ಇದಕ್ಕೂ 14,000 ಪೇಮೆಂಟ್ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಮೀಸಲು ಮತ್ತು ಹೆಚ್ಚಿನ ವಿವರಗಳನ್ನು ಕಚೇರಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದೆ. ಆ ಕಚೇರಿ ವೆಬ್ಸೈಟ್ ಇದು ಇರುತ್ತಲ್ಲ, ಇದಕ್ಕೆ ಈ ವಿಳಾಸಕ್ಕೆ ಹೋಗಬೇಕು. ಅಲ್ಲಿ ಹೋದ ತಕ್ಷಣ ಏನಾದರೂ ಸೂಚನಾ ಫಲಕದಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಮೇಲ್ಕಂಡ ಹುದ್ದೆಗಳ ನೇರ ಸಂದರ್ಶನ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ಮೇಲ್ಕಂಡ ಹುದ್ದೆಗಳ ನೇರ ಸಂದರ್ಶನ ಮೂಲಕ ಎಲ್ಲ ದಾಖಲಾತಿಗಳೊಂದಿಗೆ ಏನು ಮಾಡಬೇಕು, 27/3/2025 ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30 ಗಂಟೆವರೆಗೆ ಸಂದರ್ಶನದಲ್ಲಿ ಸ್ಥಳದಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕಾಗತ್ತೆ. ಅಲ್ಲಿಗೆ ನೀವು ಹೋಗಿ ಅಪ್ಲಿಕೇಶನ್ ಕೊಡಬೇಕಾಗತ್ತೆ. ಅರ್ಜಿಗಳನ್ನು ಪಡೆದುಕೊಳ್ಳತಕ್ಕದ್ದು ಹಾಗೂ ನೋಂದಾಯಿಸಿಕೊಂಡ ಅಭ್ಯರ್ಥಿಗಳಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ಅರ್ಹರಿರುವ ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ. ಈ ಮೇಲ್ಕಂಡ ನೇಮಕಾತಿಯು ಕೆಲವು ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತೆ ಅಂತ ಹೇಳಿದ್ದಾರೆ. ಸದರಿ ಹುದ್ದೆಗಳ ಆಯ್ಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಆಯ್ಕೆ ತೀರ್ಮಾನ ಅಂತಿಮವಾಗಿರ್ತದೆ. ಮೇಲ್ಕಂಡ ಹುದ್ದೆಗಳಿಗೆ ಅಗತ್ಯವಿರುವಷ್ಟು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸದಿದ್ದಲ್ಲಿ ಅಥವಾ ಹೆಚ್ಚುವರಿ ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಲ್ಲಿ ದಿನಾಂಕ 31/3/2025 ಖಾಲಿಯಾಗುವ ಹುದ್ದೆಗಳನ್ನು ರೂಲಿಂಗ್ ಅಡ್ವರ್ಟೈಸ್ಮೆಂಟ್ನಲ್ಲಿ ಆಧಾರದಲ್ಲಿ ನಿಯಮಾನುಸಾರ ಭರ್ತಿ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ಪೋಸ್ಟ್ ಖಾಲಿ ಇದೋ ಅಷ್ಟೇನಾದರೂ ಅಭ್ಯರ್ಥಿಗಳು ಬರದೇ ಹೋದರೆ, ಅರ್ಜಿ ಸಲ್ಲಿಸದೇ ಹೋದರೆ ಅಥವಾ ಹೆಚ್ಚುವರಿ ಅರ್ಜಿಗಳನ್ನು ಸಲ್ಲಿಸಿರುವ ಅರ್ಜಿಗಳಲ್ಲಿ ದಿನಾಂಕ 31/3/2025 ಒಳಗಡೆನೇ ಅವ್ರು ಏನು ಮಾಡ್ತಾರೆ, ಖಾಲಿಯಾಗುವ ಹುದ್ದೆಗಳನ್ನು ರೂಲಿಂಗ್ ಅಡ್ವರ್ಟೈಸ್ಮೆಂಟ್ ಆಧಾರದಲ್ಲಿ ನಿಯಮಾನುಸಾರ ಮತ್ತು ಅವರು ಭರ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೇರ ಸಂದರ್ಶನ ನಡೆಯುವ ಸ್ಥಳ ನೋಡ್ಬೋದು. ಎಲ್ಲಿ ನಡೀತದೆ ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಆ ಜಿಲ್ಲಾಡಳಿತ ಭವನ ಕೊಠಡಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ, 207, 2ನೇ ಮಹಡಿ, ಬೀರಸಂದ್ರ ಗ್ರಾಮ, ವಿಶ್ವನಾಥಪುರ ಅಂಚೆ, ಕುಂದಾಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿಗೆ ನೀವು ಹೋಗಿ ಖುದ್ದಾಗಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಒಂದು ಸೆಟ್ ಜೆರಾಕ್ಸ್ ಪ್ರತಿ ತೊಗೊಳ್ಳಿ. ಎಲ್ಲ ಮೂಲ ದಾಖಲಾತಿ ಮತ್ತು ಜೆರಾಕ್ಸ್ ಪ್ರತಿಗಳನ್ನ ತೊಗೊಂಡೋಗಿ ಅಲ್ಲಿ ಫೋಟೋ ಕೂಡ ಇದು ಅಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದನ್ನು ಫಿಲ್ಲಪ್ ಮಾಡಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಕೊಡಬೇಕಾಗತ್ತೆ. ಅಲ್ಲಿ ಅವ್ರು ನಿಮಗೆಲ್ಲ ಸಂದರ್ಶನ ಮಾಡೋದೆಲ್ಲ ಹೇಳ್ತಾರೆ, ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿ ಹೋದರೆ ಸಹ ಗೊತ್ತಾಗುತ್ತೆ. ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರೋರು ಇದು ಅನುಕೂಲ ಇದೆ ನೋಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನೋಡು, ವಿಶೇಷ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಂದರ್ಶನಕ್ಕೆ ಹಾಜರಾಗುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಹುದ್ದೆಗೆ ಅಗತ್ಯವಿರುವ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗತ್ತೆ. ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರ ಕೂಡ ಇರಬೇಕಾಗತ್ತೆ, ನಿಮ್ಮ ಹತ್ರ ಫೋಟೋ ಇರಬೇಕು. ಮೂಲ ದಾಖಲಾತಿಗಳ ನಕಲು ಪ್ರತಿಗಳೊಂದಿಗೆ ಸ್ವಯಂ ದೃಢೀಕರಿಸಿ ಸೆಲ್ಫ್ ಅಟೆಸ್ಟೇಷನ್ ಮಾಡಬೇಕಾಗತ್ತೆ. ನೀವು ಸಹಿ ಮಾಡಬೇಕಾಗತ್ತೆ ಜೆರಾಕ್ಸ್ ಪ್ರತಿಗಳ ಮೇಲೆ ಲಗತ್ತಿಸಬೇಕಾಗತ್ತೆ. ಮತ್ತೇನೋ ಅಪ್ಡೇಟ್ಸನ್ನು ತಿಳಿಸ್ತಾನೆ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಥ್ಯಾಂಕ್ ಯು.